ಸೈಟ್ ತಗೊಂಡು ಮನೆ ಕಟ್ಬೇಕು. ಅಜ್ಜಿ ಬೈತಾನ ನೋಡ್ರಿ. ಬಂದ್ಬಿಟ್ಟು ಬನ್ನಿ ಒಳಗ್ ಹೋಗೋಣ. ಏನ್ ಮಾಡ್ತಿದ್ರಾ? ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಇನ್ಮೇಲಿಂದ ಯೂಟ್ಯೂಬ್ ಅಲ್ಲಿ ಕೂಡ ವ್ಲಾಗ್ಸ್ ಮಾಡೋಣ ಅಂತ ಅನ್ಕೊಂಡಿದೀನಿ. ನಿಮ್ಮೆಲ್ಲ ಸಪೋರ್ಟ್ ಇದೇ ರೀತಿ ಇರ್ಲಿ. ದಯವಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ಯಾವ ರೀತಿ ಸಪೋರ್ಟ್ ಮಾಡಿದ್ರೆ ಯೂಟ್ಯೂಬ್ ಅಲ್ಲಿ ಕೂಡ ಅದೇ ರೀತಿ ಸಪೋರ್ಟ್ ಮಾಡೋದ್ರಿಂದ ನನ್ನ ಮುಂದಿನ ಭವಿಷ್ಯಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಯೂಟ್ಯೂಬ್ ಇನ್ಸ್ಟಾದಲ್ಲಿ ಎರಡು ವ್ಲಾಗ್ ಮಾಡಿ ನಿಮಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ಬೇಕು ಅಂತ ಅನ್ಕೊಂಡಿದೀನಿ. ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ನಾವು ದೇವಸ್ಥಾನ ಕೊಟ್ಟಿದೀವಿ, ನಾನು ನನ್ನ ಫ್ರೆಂಡ್. ಬನ್ನಿ ಇವತ್ತು ಎಲ್ಲೆಲ್ಲಿ ಹೋಗ್ತೀವಿ, ಎಲ್ಲೆಲ್ಲಿ ಅಡ್ಡಾಡ್ತೀವಿ, ಏನೇನ್ ಮಾಡ್ತೀವಿ ಅಂತ ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ. ಇವತ್ತಿನ ನನ್ನ ಬ್ಲಾಗ್ ಅಲ್ಲಿ ಲವರ್ ಬಾಯ್ ನಂದೀಶ್ ಕುಮಾರ್ ಅವರು ಇದಾರೆ. ನೋಡ್ರಿ ಇಲ್ಲಿ ವಿಡಿಯೋದಲ್ಲಿ ಕಾಣ್ತಾರ ಅಂತ ಹೆಂಗ್ ಕೂತಿದ್ದಾನೆ. ಅಲ್ಲ ಕಣ, ಮಾತಾಡೋದ್ರಲ್ಲಿ ಏನ್ ಪ್ರಾಬ್ಲಮ್ ನಿನಗೆ? ಬಾಯ್ಲಿ ನೀಟಾಗಿ ವಿಡಿಯೋ ಮಾಡ್ತೀನಿ ಬಾರೋ. ಅವನು ಸ್ವಲ್ಪ ಬೆಳ್ಳಗಿದಾನಲ್ಲ, ಸ್ವಲ್ಪ ಪ್ರಾಬ್ಲಮ್ ಅಂತ ಬಿಟ್ಟು ಅವನು ವಿಡಿಯೋದಲ್ಲಿ ಬರಲ್ಲ. ಆದ್ರೂ ಬರ್ತಾ ನೋಡ್ಬಾರ. ಯೂಟ್ಯೂಬ್ ಸ್ಟಾರ್ಟ್ ಮಾಡೋಣ ಅಂತ ಇದೀನಿ. ಏನ್ ಮಾಡೋಣ ನಮ್ ಹುಡುಗರೆಲ್ಲ ಇನ್ನೂ ಇಂಪ್ರೂವ್ಮೆಂಟ್ ಆಗ್ಬೇಕು. ಯಾಕೋತಾ ನಾನಾದ್ರೂ ಯೂಟ್ಯೂಬ್ಸ್ ನೋಡಿ ನೋಡಿ ನನಗೆ ಅಭ್ಯಾಸ ಆಗ್ಬಿಟ್ಟಿದೆ ಮಾತಾಡೋದೆಲ್ಲ. ನೋಡ್ರಿ ಸುಮ್ನೆ ನಗ್ತಾನೆ ತರ ಸನ್ನಿ ಅವನಿಗೆ. ಬೆಳಗ್ಗೆ ಅವ್ರ ಅಮ್ಮ ಮಾಡಿದ್ರೆ 2 ಇಡ್ಲಿ ತಿನ್ಕೊಂಡು ಶಿಸ್ತಾಗಿ ಬಂದಿದೆ ನೋಡ್ರಿ ಇಲ್ಲಿ. ಅಲ್ಲೇ ಆದ್ರೆ ಇಷ್ಟು ಬೆಳ್ಳಗಿರೋ ಹುಡುಗನ್ನ ಫಾರ್ ದ ಫಸ್ಟ್ ಟೈಮ್ ನೋಡ್ತಾ ಇರೋದೇ. ಯಾರಾದ್ರೂ ಹುಡುಗಿಯರ್ ಇದ್ರೆ ಒಂಚೂರು ನಮ್ ಕಡೆ ಫಾಲೋ ಮಾಡ್ರಿ, ಒಂಚೂರು ಮೆಸೇಜ್ ಏನಾರ ಮಾಡ್ರಿ. ಯಾರಿಗ್ ಮಾಡ್ಬೇಕು ಫಾಲೋ? ನನಗೆ, ನಿನಗ? ಎಲ್ಲರೂ. ಓಕೆ, ನನ್ನ ಅಕೌಂಟ್ ನ ಟ್ಯಾಗ್ ಮಾಡಿರ್ತೀನಿ. ಹುಡುಗಿರ್ ಮಾತ್ರ ಫಾಲೋ ಮಾಡ್ಬೇಕತ್ತೆ. ಹಂಗಲ್ಲ ಮಾಡಕ್ ಹೋಗ್ಬೇಡ್ರಿ. ನಾ ಕಟ್ಟ ಬ್ರಹ್ಮಚಾರಿ, ಶಿವಂ ಭಕ್ತ. ಬ್ರಹ್ಮಚಾರಿ, ಮದ್ವೆ ಆಗಲ್ಲ ಅಂತೆ. ಇನ್ನು ಸೆಟ್ಲ್ ಆಗೋಣ, ಆಮೇಲೆ ಮದ್ವೆ. ಲೈಫ್ ಅಲ್ಲಿ ಸೆಟ್ಲ್ ಆಗ್ಬೇಕಾದ್ರೆ ಮೊದ್ಲು ಸೈಟ್ ತಗೋಬೇಕು. ಮನೆ ಇದೆ, ಕಾರ್ ಇದೆ, ನೋಡ್ರಿ ಎಲ್ಲ ಇದೆ. ನಮ್ಮ ಹತ್ರ ಏನು ಇಲ್ಲ. ಮುಂದೆ ಒಂದಿನ ಮಾಡ್ತೀವಿ ಅನ್ನೋ ನಂಬಿಕೆ ಮೇಲೆ ಲೈಫ್ ನ ಲೀಡ್ ಮಾಡ್ತಾ ಇದೀವಿ. ಆದ್ರೆ ನನ್ನ ಮಾಡ್ಕೊಬೇಕಷ್ಟೇ. ಏನ್ ಮಾಡ್ಬೇಕ? ನಂದಂತ ಓನ್ ಆಗಿ ನಾನೇ ಸ್ವಂತ ದುಡಿತಾ ಇದೀನಿ. ನಾನ್ ಸ್ವಂತ ಸೈಟ್ ತಗೊಂಡು ಮನೆ ಕಟ್ಬೇಕು ಒಬ್ನೇ. ಕರ್ನಾಟಕದವರಲ್ಲ, ಕಡೂರವ್ರು. ತಮಿಳ್ನಾಡವ್ನು ಇವನು, ಕರ್ನಾಟಕದವರಲ್ಲ. ನಾವು ಕಡೂರವ್ರು. ಇವನು ಯಾವ್ರು? ಕರ್ನಾಟಕದವರಲ್ಲ, ಕಡೂರವ್ರು. ಹಂಗಾರೆ ಕರ್ನಾಟಕ ಪಾಕಿಸ್ತಾನದಲ್ಲಿದೆ ಅಲ್ಲೇನಾ? ಏನೋ ಇಂಡಿಯಾ ಏನು ಕಡೂರಲ್ಲಿದೆ? ಕರ್ನಾಟಕದಲ್ಲಿ ಇಂಡಿಯಾದಲ್ಲಿ ಇದೆಯಾ? ಇಂಡಿಯಾದೊಳಗಡೆ, ಕರ್ನಾಟಕದೊಳಗಡೆ. ಮತ್ ಕರ್ನಾಟಕ ಅಲ್ಲ ಅಂತ್ಯಾ? ನೀವ್ ಇರೋದಿಲ್ಲಲ್ಲ. ನಾನ್ ಕಡೂರು. ಮತ್ ಕರ್ನಾಟಕ ಅದ್ರ ಮೇಲೆ ಇದೆ. ಹೆಂಗ್ ಕೆಳಗಿತ್ತೆ ಲೋ? ಇವ್ನ್ ಯಾವ ಸ್ಕೂಲಲ್ಲಿ ಓದಿದ್ದು? ಯಾರ ಟೀಚರ್ಸ್ ನೋಡ್ತೀರಾ ಕಮೆಂಟ್ ಮಾಡ್ರಿ, ಹೇಳ್ತೀನಿ. ಅಜ್ಜಿ ಬೈತಾನ ನೋಡ್ರಿ. ಎಂತೆಂತ ಫ್ರೆಂಡ್ ಗಳನ್ನ ನೋಡಿದೀರಾ? ನಾನ್ ವಿಡಿಯೋ ಮಾಡ್ತೀರಾ, ನಮ್ ಹುಡ್ಗ ಕಾಣ್ಬಾರ್ದು ಅಂತ ಹೇಳ್ಬಿಟ್ಟು ಯಾವ ತರ ಕೂತಿದ್ದಾನೆ. ಯಾವ್ದ ಸ್ಟೈಲ್ ಇದು? ಯಾವ ಸ್ಟೈಲು? ಕಪ್ಪೆ ಸ್ಟೈಲಾ? ನೋಡಿ ಎಂತೆಂತ ಒಳ್ಳೊಳ್ಳೆ ಹುಡುಗರು ನಮ್ ಜೊತೆ ಇದಾರೆ. ನಮ್ ಸಚ್ಚು ಆಗಿರ್ಬೋದು, ನಮ್ಮ ವಿನಿ ಆಗಿರ್ಬೋದು, ತುಂಬಾ ಜನ ಹುಡುಗರು, ನಮ್ಮ ಅಕ್ಷಯ್ ಆಗಿರ್ಬೋದು, ತುಂಬಾ ಜನ ಹುಡುಗರು ಇದೇ ರೀತಿ ಸಪೋರ್ಟ್ ಮಾಡ್ತಾ ಇದಾರೆ. ಯಾವಾಗ್ಲೂ ಅವಾಗಿಂದ ಇದೇ ರೀತಿ ಸಪೋರ್ಟ್ ಮಾಡ್ಕೊಂಡು ಕೂಡ ಬಂದಿದ್ದಾರೆ. ನೋಡ್ರಿ ಓಮಿನಿಗಿದೆ. ಆದ್ರೂ ಏನ್ ಗೊತ್ತಾ, ನಮ್ ಕಡೂರಲ್ಲಿ ಇರೋ ನನ್ನ ವಿಡಿಯೋಸ್ ಜಾಸ್ತಿ ನೋಡಲ್ಲ, ಅದೇ ಬೇಜಾರ್ ನನಗೆ. ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಆಲ್ಮೋಸ್ಟ್ 47K ಫಾಲೋವರ್ಸ್ ಆಗಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಫೇಸ್ಬುಕ್ ಅಲ್ಲಿ ನೋಡ್ತೀರಾ. ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಲೈಕ್, ಒಂದು ಕಮೆಂಟ್ ಮಾಡಿ, ಒಂದು ಶೇರ್ ಮಾಡೋದ್ರಿಂದ ಎಷ್ಟು ಹೆಲ್ಪ್ ಆಗುತ್ತೆ ಗೊತ್ತಾ? ನೀವ್ ಅನ್ಕೊಂಡಿರ್ತೀರಾ ಒಂದು ಕಂಟೆಂಟ್ ವಿಡಿಯೋ ಮಾಡೋದು ಈಸಿ ಅಂತೇಳಿ. ಒಂದು ವಿಡಿಯೋ ಮಾಡ್ಕೊಂಡು ಮನೆಗೆ ಹೋಗಿ ಎಡಿಟ್ ಮಾಡಿ, ಅದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹಾಕಿ, ಅದ್ರಲ್ಲಿ ಏನೇನ್ ಬೇಕು ಏನೇನ್ ಬೇಡ, ನಿಮಗೆ ನೋಡ್ಬೇಕಾಗಿರೋದು, ನೋಡ್ಲೇಬಾರ್ದು ಅನ್ನೋದಂತಾವೆಲ್ಲ ಇರ್ತವೆ. ಅವೆಲ್ಲ ತೆಗ್ಬಿಟ್ಟು ಎಡಿಟ್ ಮಾಡಿ ಪೋಸ್ಟ್ ಮಾಡೋಷ್ಟು ಎಷ್ಟು ಟೈಮ್ ಆಗುತ್ತೆ ಗೊತ್ತಾ? ಅಂತದ್ರಲ್ಲಿ ಒಂದು ವಿಡಿಯೋ ಬಂದಿದ ತಕ್ಷಣ ಹಿಂಗ್ ಅನ್ಬಿಡ್ತಿರಲ್ಲ, ಹೆಂಗ್ ಅನ್ಸುತ್ತೆ ಗೊತ್ತಾ? ಒಂದ್ ನಿಮಿಷ ಸಿಡ್ಲು, ಗುಡುಗು, ಮಿಂಚು ಎಲ್ಲ ಬಂದಂಗ ಆಗ್ಬಿಡುತ್ತೆ. ದಯವಿಟ್ಟು ಯಾರಿಗೂ ಮಾಡಕ್ ಹೋಗ್ಬೇಡಿ. ನನ್ಗೊಬ್ನಿಗೆ ಅಂತಲ್ಲ, ಆದಷ್ಟು ಯಾರೆಲ್ಲ ಕಂಟೆಂಟ್ ಕ್ರಿಯೇಟ್ ಮಾಡ್ತಾರೋ ಅವ್ರಿಗೆ ಎಲ್ಲರಿಗೂ ಸಪೋರ್ಟ್ ಮಾಡಿ ದಯವಿಟ್ಟು. ನನಗೊಬ್ನಿಗೆ ನಾನೇ ಬೆಳಿಬೇಕು, ನಾನೇ ಹಾಕ್ಬೇಕು ಅನ್ನೋ ಭೇದ ಭಾವ ಇಲ್ಲ. ಎಲ್ಲರೂ ಬೆಳಿಬೇಕು, ಎಲ್ಲರೂ ಚೆನ್ನಾಗಿರ್ಬೇಕು. ನೋಡಿ ಎಂತೆಂತ ಫ್ರೆಂಡ್ಸ್ ನೋಡ್ರಿ, ಉಲ್ಟಾ ಹಿಡ್ಕೊಂಡು ವಿಡಿಯೋ ಮಾಡ್ಕೊಂಡು. ಕ್ರೇಜಿ ಮನುಷ್ಯ ಅಂದ್ರೆ ಇವನೇ. ಏನೋ ತಿರ್ಗೋ ಹಂಗೆ ಸ್ಲೋ ಮೋಷನ್ ಅಲ್ಲಿ ಒಂದ್ ಒಳ್ಳೆ ಮ್ಯೂಸಿಕ್ ಹಾಕ್ತಿವಿ ತಿರ್ಗಾ. ಏಕೆ? ಓಕೆ ಬನ್ನಿ, ಟೈಮ್ ಆಗ್ಬಿಟ್ಟಿದೆ. ನಮಗೋಸ್ಕರ ಒಂದಿಬ್ರು ವೇಟ್ ಮಾಡ್ತಾ ಇದಾರೆ. ಅವ್ರನ್ನ ಮೀಟ್ ಮಾಡ್ಕೊಂಡು ಸ್ವಲ್ಪ ಕೆಲಸ ಇದೆ, ಕೆಲಸ ಮುಗಿಸ್ಕೊಂಡು ಸೀದಾ ಹೊರಡೋಣ. ಇದು ಸಿಂಗಡ್ಕೆರೆಯಲ್ಲಿರೋ ಒಂದು ಫೇಮಸ್ ಟೆಂಪಲ್ ಬಂದಿದೀವಿ. ಕಲ್ಲೇಶ್ವರ ಸ್ವಾಮಿ ಅಂತ ಹೇಳಿ ಒಂದು ವಿಡಿಯೋ ಮಾಡಿದ್ದೆ. ಕಣ ತೊಳೆಯನ ಕಣ. ಓಕೆ, ಕಲ್ಲೇಶ್ವರ ಸ್ವಾಮಿ ಅಂತ ಹೇಳಿ ತುಂಬಾ ಪವರ್ಫುಲ್ ದೇವಸ್ಥಾನ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಇದು ದೇವಸ್ಥಾನ ಬಂದ್ಬಿಟ್ಟು. ಬನ್ನಿ ಒಳಗ್ ಹೋಗೋಣ. ನೋಡಿ, ನೀವ್ ಯಾವ್ದೇ ದೇವಸ್ಥಾನ ಅಬ್ಸರ್ವ್ ಮಾಡಿ, ಇಲ್ಲಿ ಆಂಜನೇಯ ಸ್ವಾಮಿ ಪ್ರತಿ ದೇವಸ್ಥಾನದಲ್ಲೂ ಇದ್ದೇ ಇರುತ್ತೆ ಅಲ್ಲನಾ? ಹನುಮಾನ್ ನೀಟಾಗಿ ಮಾತಾಡು ಕನ್ನಡ ಫಸ್ಟ್. ಏನೋ ಬಾ ಸಾಕು, ಎಲ್ಲ ದೇವ್ರು ಒಂದೇ.
ಏನಂತೀರಾ? ಒಂದು ದೇವಸ್ಥಾನದಲ್ಲಿ ಎಷ್ಟು ದೇವ್ರುಗಳಿದಾವೆ ನೋಡಿ. ಒಂದು ಮಿನಿಮಮ್ ಒಂದು 15 ದೇವ್ರುಗಳಿದೆ. ನೋಡಿಲ್ಲ, ಒಂದ್ ಸ್ವಲ್ಪ ಪರಿಚಯ ಮಾಡ್ಕೊಳ್ರಣ ನಮ್ಮ ಹುಡುಗನೇ. ಮುಂದೆ ಎಲೆಕ್ಷನ್ ನಿಲ್ತಾನೆ. ಹಾ, ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ, ಇದು ಯೂಟ್ಯೂಬ್ ಚಾನಲ್. ಇನ್ಸ್ಟಾದಲ್ಲಿ ಸಪೋರ್ಟ್ ಮಾಡಿರೋ ತರ ಯೂಟ್ಯೂಬ್ ಅಲ್ಲಿ ಸಪೋರ್ಟ್ ಮಾಡಕ್ಕೆ ಹೇಳಕ್ ಏನಂತೀರಾ? ಈಗ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೀನಿ, ಓಕೆನಾ? ನೀವು ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಫಾಲೋವರ್ಸ್ ನಾನು ನೋಡಿದಾರೆ, ಯೂಟ್ಯೂಬ್ ಅಲ್ಲಿ ಹೊಸ ಫಾಲೋವರ್ಸ್ ಬರ್ತಾರಲ್ಲ, ಅವ್ರಿಗೆ ನನ್ ಪರವಾಗಿ ನೀವು ನಿಂತ್ಕೊಂಡು ಏನ್ ಹೇಳಕ್ ಇಷ್ಟಪಡ್ತೀರಾ? ಕಂಟ್ಯಾಕ್ಟ್ ಅಲ್ಲ ಕಣೋ, ಕಂಟ್ಯಾಕ್ಟ್ ಅಂತಂದ್ರೆ ನೀನು ಯಾರ ಹೇಳೋ, ನೀನು ಏನ್ ಕೆಲಸ ಮಾಡೋದು ಅಂತ ಹೇಳು. ಕಂಟ್ಯಾಕ್ಟ್ ಕಂಟ್ಯಾಕ್ಟ್ ಬೇರೆ, ಪಾಪ ಅವ್ರು ಮೊದ್ಲೇ ಶೈ ಇದಾರೆ. ಇರು, ಹೇಳಿ ಬ್ರೋ. ಈಗ ನೀವೊಂದ್ ಬಟ್ಟೆ ಶಾಪ್ ಮಾಡ್ತಾ ಇದೀರಾ, ನನ್ ಕಡೆಯಿಂದ ಏನ್ ಹೇಳಕ್ ಇಷ್ಟಪಡ್ತೀನಿ ಹೇಳ್ರಿ? ಬ್ರೋ, ಆಲ್ ದ ಬೆಸ್ಟ್, ಚೆನ್ನಾಗ್ ಮಾಡಿ, ಒಳ್ಳೊಳ್ಳೆ ಕಡೆ ಪರ್ಚೇಸ್ ಮಾಡ್ರಿ, ಒಳ್ಳೊಳ್ಳೆ ಟ್ರೆಂಡಿಂಗ್ ವೇರ್ ತರಿಸ್ರಿ, ಬಡವರು ಶ್ರೀಮಂತರು ಎಲ್ಲರಿಗೂ ಒಳ್ಳೆ ತರ ಆಫರ್ ಕೊಡ್ರಿ ಅಂತ ಹೇಳ್ತೀನಿ, ಓಕೆನಾ? ಅದೇ ತರ ನಾನು ಇವಾಗ ಯೂಟ್ಯೂಬ್ ಜರ್ನಿನ ಸ್ಟಾರ್ಟ್ ಮಾಡಿದೀನಿ. ನಿಮ್ ಪ್ರಕಾರ ಏನ್ ಹೇಳಕ್ ಇಷ್ಟಪಡ್ತೀರಾ? ಒಳ್ಳೊಳ್ಳೆ ವಿಡಿಯೋ ಮಾಡಿ. ಡಿ ಬಾಸ್ ಫ್ಯಾನ್ ಅಂತೀರಾ, ನೀವ್ ಹೆಂಗಿರ್ಬೇಕು? ಡಿ ಬಾಸ್ ಅಲ್ಲ, ಸುದೀಪ್ ಫ್ಯಾನ್. ಫಾ ಮೂಮೆಂಟ್ ಆಗ್ಬಿಡುತ್ತೆ, ಆಮೇಲೆ ಕಟ್ ಮಾಡ್ಬೇಕು. ಸುದೀಪ್ ಸರ್ ಮಾಡ್ತಿದ್ರಾ? ಹಾ. ಮಧ್ಯಾಹ್ನ ಊಟ 2 ಚಪಾತಿ, 2 ಚಪಾತಿಗೆ ಏನ್ ಪಲ್ಯನ ಇದೆ? ತೊಟ್ಟು ಪಲ್ಯ. ವಿಡಿಯೋ ಮಾಡೋದ್ನಲ್ಲ, ಏನ್ ಅನಿಸ್ತು? ನಾವ್ ಅಷ್ಟ್ ಕಷ್ಟಪಟ್ಟು ವಿಡಿಯೋಸ್ ಮಾಡ್ತೀವಿ, ಸುಮ್ನೆ ಸ್ಕಿಪ್ ಮಾಡ್ತಾರಲ್ಲ ಜನ. ಬರ್ರಿ ಇಲ್ಲಿ, ನೀವು ತಲೆ ಕೆಡ್ಸ್ಕೊಬಿಡ್ರಿ, ಬರ್ರಿ ಇಲ್ಲಿ ನಿಂತ್ಕೊಳ್ರಿ. ನಿಮಗೆ ಏನ್ ಕ್ವಶನ್ ಕೇಳ್ತಾ ಇಲ್ಲ, ಜಸ್ಟ್ ನಾವ್ ಇಷ್ಟ ತನಕ ವಿಡಿಯೋಸ್ ಮಾಡೋದ ಬ್ರೋ. ನೀವ್ ಇಷ್ಟ ತನಕ ಇದ್ರಲ್ಲ, ಏನ್ ಅನಿಸ್ತು? ಇಷ್ಟ ಕಷ್ಟಪಟ್ಟು ವಿಡಿಯೋಸ್ ಮಾಡ್ತೀವಿ. ಜನಗಳು ಏನ್ ಮಾಡ್ತಾರೆ ಹೇಳ್ರಿ? ಹಿಂಗ ಅಂತಾರೆ, ಇದೊಂದ್ ಬೆರಡ್ ಹಿಂಗ್ ಹಿಡ್ಕಂತಾರೆ, ಹಿಂಗ ಅಂತಾರೆ, ಮುಗೀತು. ಎಷ್ಟೊತ್ ಬೇಕು ಹೇಳ್ರಿ? ಈಗ ಹೋಗಿ ಎಡಿಟ್ ಮಾಡಿ, ಪೋಸ್ಟ್ ಮಾಡಿ, ಅಷ್ಟು ದೂರದಿಂದ ಇಲ್ಲಿಗೆ ಬಂದು ಎಲ್ಪ್ ಆಗ್ಲಿ ಅಂತ ವಿಡಿಯೋಸ್ ಮಾಡ್ತೀವಿ. ಅವ್ರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀವಿ? ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅವ್ರ ವಿಡಿಯೋನೇ ನೋಡ್ತಿಲ್ವಲ್ಲ, ಹೆಂಗೆ ಲೈಕ್ ಸಬ್ಸ್ಕ್ರೈಬ್ ಮಾಡ್ತಾರೆ? ಹಿಂಗಂತಾರಲ್ಲ. ವಿಡಿಯೋ ನೋಡಿ, ಪ್ರೀತಿಯಿಂದ ಹೇಳ್ಬೇಕು ಜನಗಳಿಗೆ. ಪ್ರೀತಿಯಿಂದ ಹೇಳಿದ್ರೇನೆ ಕೇಳಲ್ಲ. ನೀವು ಸಬ್ಸ್ಕ್ರೈಬ್ ಮಾಡ್ರಿ ಅಂತಂದ್ರೆ ಹೆಂಗ್ ಮಾಡ್ತಾರೆ? ನಾಚ್ಕೋಬೇಡಿ, ಸಪೋರ್ಟ್ ಮಾಡಿ ಅಷ್ಟೇ. ನೋಡಿ ನೀವು ಬೆಳೆಯವರಿಗೆಲ್ಲ ಸಪೋರ್ಟ್ ಮಾಡಬೇಕು. ನೋಡಿ, ಇವರಿಗೂ ಸಪೋರ್ಟ್ ಮಾಡಿ. ಹೊಸದಾಗಿ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದ್ದಾರೆ, ಎಲ್ಲರಿಗೂ ಹೆಲ್ಪ್ ಮಾಡಿ. ಇದೇ ತರ 1000 ಬಟ್ಟೆ ಅಂಗಡಿ ಆಗ್ಲಿ, ಇವ್ರದೇ ಓನ್ ಬ್ರ್ಯಾಂಡ್ ಬಟ್ಟೆ ಅಂಗಡಿಗಳಾಗ್ಲಿ. ಆಲ್ ದ ಬೆಸ್ಟ್, ಚೆನ್ನಾಗಿ ಮಾಡ್ತೀರಿ ಬ್ರೋ, ಓಕೆನಾ? ನಮ್ ಕಡೆಯಿಂದ ನಿಮ್ಗೆ ಯಾವಾಗ್ಲೂ ಸಪೋರ್ಟು, ನನ್ನ ಇನ್ಸ್ಟಾ ಫ್ಯಾಮಿಲಿಯಿಂದ ಸಪೋರ್ಟು, ಯೂಟ್ಯೂಬ್ ಸಪೋರ್ಟು, ಫೇಸ್ಬುಕ್ ಸಪೋರ್ಟು. ಇದೇ ತರ ಚೆನ್ನಾಗಿ ಮಾಡ್ತೀರಿ, ಒಳ್ಳೊಳ್ಳೆ ಆಫರ್ಸ್ ಕೊಡ್ತಾರೆ. ಹಾ, ಓಕೆನಾ? ಬಾಯ್ ಬಾಯ್ ಕಣ. ಅವ್ನು ಯಾಕೆ ಸೈಲೆಂಟು? ನೋಡ್ರಿ, ಹುಡುಗ ಎಲ್ಲಾರು ಸಿಕ್ಕರೆ ಮಾತಾಡ್ಸ್ರಿ ಒಂದ್ ಸ್ವಲ್ಪ ರೋಡಲ್ಲಿ ಎಲ್ಲಾರು. ಹಾ, ಬಾರ. ಏನಂತ ಮಾತಾಡ್ಸ್ರಿ ಅಂತ ನಿನಗೆ? ನನಗೆಲ್ಲ ಸೈಲೆಂಟ್ ಆಗಿದ್ರೆ ರಾಮ, ವೈಲೆಂಟ್ ಆದ್ರೆ ರಾವಣ. ಹೌದಾ? ಅವ್ರಣ್ಣ ನಂಬರ್ 1.